ನಿಜವಾದ ಫ್ರೀಡಮ್ ನನಗೆ ಅನುಭವಕ್ಕೆ ಬಂದಿರೋದು ಹೇಳ್ತೀನಿ. ನಾನು ಯಾವತ್ತೂ ಹೊರಗಡೆಯಿಂದ ಯಾವುದನ್ನು ನಿಯಂತ್ರಿಸಕ್ಕೆ ಹೋಗಿಲ್ಲ. ಸ್ಟಾಪ್ ಮಾಡಿದೆ ಅದನ್ನು. ನಾನು ವಿರೋಧಿಸಕ್ಕೆ ಶುರು ಮಾಡಿದೆ ನನ್ನಲ್ಲಿರುವ ಎಲ್ಲ ಕೆಳಮಟ್ಟದ ಯೋಚನೆಗಳನ್ನೆಲ್ಲ. ನನಗನ್ನಿಸ್ತು ದಟ್ ಈಸ್ ಮೈ ಕೆಪಾಸಿಟಿ, ಕೇಪಬಿಲಿಟಿ. ಅದನ್ನು ವಿರೋಧಿಸೋದು, ಅಪೋಸ್ ಮಾಡೋದು ನನ್ನಲ್ಲಿರೋದನ್ನು ನಾನೇನೇನೆ. ಹೀಗೆ ಮಾಡುವಾಗ ನನಗೊಂದು ಫೌಂಡೇಶನ್ ಥರ ಒಂದು ಬೇಸ್ ಸಿಕ್ತು, ಇನ್ನರ್ ಡಿಸಿಪ್ಲಿನ್ ಸಿಕ್ತು. ನನಗೆ ಗೊತ್ತಾಗ್ತಿತ್ತು ಹೈಯರ್ ಲೆವೆಲಿಂದ ನಾನು ಇನ್ನೂ ಮೇಲಕ್ಕೆ ಹೋಗ್ಬೋದು, ಲೋವರ್ ಲೆವೆಲಿಂದ ಹೈಯರ್ ಲೆವೆಲ್ಗೆ ಬಂದಿದ್ದೀನಿ, ಹೈಯರ್ ನೇಚರ್ಗೆ ಬಂದಿದ್ದೀನಿ, ಇನ್ನೂ ಮುಂದಕ್ಕೆ ಹೋಗೋಕ್ಕೆ ಆಗುತ್ತೆ ಅಂತ. ಈ ಥರ ನಮಗೆ ಹೆಮ್ಮೆ ಬಂದಾಗ ಒಂದು ಪ್ಲೆಸೆಂಟ್ ಫೀಲಿಂಗ್ ಬರುತ್ತೆ. ಆ ಪ್ಲೆಸೆಂಟ್ ಫೀಲಿಂಗ್ನಲ್ಲಿ ಒಂದು ಸಂತೋಷ ಇದೆ. ಆ ಸಂತೋಷದ ವೈಬ್ರೇಷನ್ನು ನಿಜವಾದ ಆನಂದ, ಬ್ಲಿಸ್. ಈಗ ನನಗೆ ಸ್ವಾತಂತ್ರ್ಯ ಅಂದರೆ ಏನು, ಅದರ ಅರ್ಥ ಬದಲಾಯಿಸ್ತು, ಆಳವಾಗಿ ಕಾಣಿಸ್ತು. ಇದುವರೆಗೂ ಸ್ವಾತಂತ್ರ್ಯ ಅಂದರೆ ಇವ್ರನ್ನ ಬಿಡಿಸ್ಕೊಂಡು ಹೋಗೋದು, ವಸ್ತುನ ತಪ್ಪಿಸ್ಕೊಂಡು ಹೋಗೋದು, ವ್ಯಕ್ತಿಗಳನ್ನ ತಪ್ಪಿಸ್ಕೊಂಡು ಹೋಗೋದು, ವಿಷಯಗಳಿಂದ ಬಿಡುಗಡೆ ಮಾಡ್ಕೊಳ್ಳೋದು. ಹೊರಗಡೆ ಅಲ್ಲ, ನಮ್ಮ ಒಳಗಡೆನೇ ಆ ಆನಂದ ಸಿಕ್ಕಿದಾಗ ಒಂದು ಫ್ರೀಡಮ್ ಸಿಗುತ್ತಲ್ಲ, ಅದೇ ನಿಜವಾದ ಫ್ರೀಡಮ್.